ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ತುಂಬ ದಿನ ಆಗಿತ್ತು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಕೆಲವೊಂದು ಪರ್ಸ್ನಲ್ ರೀಸನ್ಸಿಂದ. ಇವತ್ತು ಗಾರ್ಡನ್ ವೀಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದ್ಸರಿ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿಸಿದ್ವಿ, ತುಂಬಾ ಜಾಗ ಎಲ್ಲ ಉಳಿದಿತ್ತು. ಯಾಕೆ ಆ ಜಾಗದಲ್ಲಿ ನಾವು ಮನೆಗೆ ಬೇಕಾಗಿರ್ತಕ್ಕಂಥ ಸೊಪ್ಪು ತರಕಾರಿ ಎಲ್ಲ ಬೆಳ್ಕೋಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ನಮ್ಮ ಹಸ್ಬೆಂಡ್ ಎಲ್ಲ ಕಡೆ ಮಣ್ಣನ್ನೆಲ್ಲ ಹದ ಮಾಡಿಬಿಟ್ಟು ಸೀಡ್ಸ್ನೆಲ್ಲ ಹಾಕ್ತಾಯಿದ್ದಾರೆ. ಫಸ್ಟ್ ತೋರಿಸಿದ್ದು ಕೊತ್ತಂಬರಿ ಬೀಜ. ಕೊತ್ತಂಬರಿ ಅಂತೂ ಬೇಕೇ ಬೇಕಲ್ವ, ಅದಕ್ಕೆ ಯಾಕೆ ಗಾರ್ಡನಲ್ಲೇ ಜಾಗ ಇದೆ, ಸೀಡ್ಸ್ ಇದೆ, ಬೆಳ್ಕೋಬಾರ್ದು ಅನ್ನಿಸ್ತು, ಅದಕ್ಕೆ ಹಾಕ್ತಾಯಿದ್ದಾರೆ. ಮತ್ತು ಇದು ಸೌತೆಕಾಯಿ ಬೀಜ. ಈ ಥರ ವೇಸ್ಟ್ ಬಾಟಲಲ್ಲಿ ಮಣ್ಣನ್ನು ತುಂಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡಿಬಿಟ್ಟು ಅದರಲ್ಲಿ ಈ ಸೌತೆಕಾಯಿ ಸೀಡ್ಸ್ನ ಹಾಕ್ತಾಯಿದ್ದಾರೆ. ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಬಿಡಬೇಕು. ಮತ್ತು ಒಂದು 4-5 ಸೀಡ್ಸ್ ಮಾತ್ರ ಹಾಕಬೇಕು, ಜಾಸ್ತಿ ಸೀಡ್ಸ್ ಹಾಕಬಾರ್ದು. ಇದು ಬಳ್ಳಿ ಥರ ಬರುತ್ತಲ್ವ, ಅದಕ್ಕೆ ಗೊತ್ತಿಲ್ಲ ಈ ಮೆಥಡ್ ಕರೆಕ್ಟ್ ಅಂತ. ಅವ್ರು ಈ ಥರ ಮಾಡೋಣ ಅಂತ ಅಂದ್ಕೊಂಡ್ರು, ಅದಕ್ಕೆ ಈ ಮೆಥಡಲ್ಲಿ ಮಾಡ್ತಾಯಿದ್ದಾರೆ. ನೋಡಬೇಕು ಇದು ಮೊಳಕೆ ಬಂದಾದಮೇಲೆ ಗಿಡ ಯಾವ ಥರ ಬರುತ್ತೆ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಈ 2-3 ಬಾಟಲಲ್ಲಿ ಈ ಥರ ಮಣ್ಣನ್ನು ತುಂಬಿಟ್ಟು ಆ ಸೀಡ್ಸ್ನ ಹಾಕ್ತಾಯಿದ್ದಾರೆ. ನೋಡಿ ಎಷ್ಟೊಂದು ಜಾಗ ಇದೆ ಇಲ್ಲಿ. ಇದು ದಾಳಿಂಬ್ರಿ ಗಿಡ. ಇದು ವಾಟರ್ ಆ್ಯಪಲ್ ಇನ್ನೂ ಬಿಡೋದಕ್ಕೆ ಶುರುವಾಗಿಲ್ಲ, ಇನ್ನೂ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಗೊತ್ತಿಲ್ಲ ಫ್ರೂಟ್ಸ್ ಬಿಡೋದಕ್ಕೆ. ಇದು ಈ ಸ್ಪೇಸಲ್ಲಿ ತುಂಬಾ ಜಾಗ ಇದೆ. ಇಲ್ಲಿ ಏನಾದರೂ ಬೀನ್ಸು ಅಥವಾ ಸೊಪ್ಪು ಹಾಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಮತ್ತು ಈ ಕಡೆನೂ ಅಷ್ಟೇ, ಇಲ್ಲೂ ನೋಡಿ ಎಷ್ಟೊಂದು ಜಾಗ ಇದೆ. ಲಾಸ್ಟ್ ಟೈಮ್ ನಾವು ಸಬ್ಬಸಿಗೆ, ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪೆಲ್ಲ ಹಾಕಿದ್ವಿ, ತುಂಬಾ ಚೆನ್ನಾಗಿ ಬಂದಿದ್ವಿ ಎಲ್ಲ ಗಿಡನೂ. ಇವಾಗ ಹಾಕ್ತಾಯಿದ್ದಾರೆ ನೋಡಿ. ಫಸ್ಟು ಎಲ್ಲ ಮಣ್ಣನ್ನು ನೀಟಾಗಿ ಹದ ಮಾಡಬೇಕು. ಯಾವುದೇ ಸೊಪ್ಪಿನ ಬೀಜಗಳು ಹಾಕಬೇಕಾದ್ರೂ ಒಂದು ಸ್ವಲ್ಪ ನೀರು ಬಿಟ್ಟಿರಬೇಕು, ಹಸಿ ಇರಬೇಕು ಮಣ್ಣೆಲ್ಲ. ಆಮೇಲೆ ಈ ಥರ ಸೀಡ್ಸ್ನೆಲ್ಲ ಅಲ್ಲಿ ಹಾಕಬೇಕು. ಇದು ಪಾಲಕ್ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಮತ್ತು ದಂಟಿನ ಸೊಪ್ಪಿನ ಸೀಡ್ಸ್ ಎಲ್ಲ ಹಾಕ್ತಾಯಿದ್ದಾರೆ. ಇದು ಬೀನ್ಸ್ ಸೀಡ್ಸ್. ಇದು ಬೀನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಜಾಸ್ತಿ ನಾರಿನ ಅಂಶ ಇರತಕ್ಕಂಥ ಬೀನ್ಸ್ ಇದು. ಇದು ಅಷ್ಟೇ, ಒಂದು ಸ್ವಲ್ಪ ಹೋಲ್ ಮಾಡಿಬಿಟ್ಟು ಗ್ಯಾಪ್ ಬಿಟ್ಬಿಟ್ಟು ಹಾಕಬೇಕು. ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಬಂದಿತ್ತು ಹಾಕಿದಾಗ ಬೀನ್ಸ್ ಎಲ್ಲ. ನಾನು ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದು ಗಾರ್ಡನ್ ಮಣ್ಣು ಅಷ್ಟೊಂದು ಏನು ಚೆನ್ನಾಗಿಲ್ಲ, ಆದ್ರೂ ಪರವಾಗಿಲ್ಲ, ಏನೇ ಸೀಡ್ಸ್ ಹಾಕಿದ್ರೂ ಎಲ್ಲ ಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ. ಇದು ನೇರಳೆಹಣ್ಣಿನ ಮರ ನೋಡಿ ಎಷ್ಟು ಎತ್ತರಕ್ಕೆ ಹೋಗಿದೆ. ಇದೆಲ್ಲ ಶೋ ಗಿಡಗಳು ಹಾಕಿದ್ದೀವಿ ಆ ಕಡೆ ಸೈಡಲ್ಲೆಲ್ಲ. ಮತ್ತು ತುಳಸಿ ಅಂತೂ ತುಂಬ ಚೆನ್ನಾಗಿದೆ ಗಾರ್ಡನಲ್ಲೆಲ್ಲ. ಈ ಎಲ್ಲ ಗಿಡಗಳನ್ನೂ ಬೆಳೆಸಿರೋರು ನಮ್ಮಮ್ಮ. ಅಮ್ಮ ಅಂದರೆ ನನ್ನ ಅತ್ತೆ. ಅವ್ರು ಇವಾಗ ರೀಸೆಂಟಾಗಿ ಎಕ್ಸ್ಪೈರ್ಡ್ ಆದರು. ಇದೆಲ್ಲ ಗಿಡಗಳನ್ನ ಅವರೇ ಬೆಳೆಸಿರೋದು. ಅವ್ರ ನೆನಪು ಮಾತ್ರ ಈ ಗಿಡಗಳು ನೋಡಿದಾಗೆಲ್ಲ ನಮಗೆ ಅವ್ರು ಇಲ್ಲೇ ಇದ್ದಾರೆ ಅನ್ನೋ ಒಂದು ನೆನಪಿರುತ್ತೆ ನಮಗೆ. ಅವ್ರಿಗೆ ತುಂಬ ಇಷ್ಟ ಈ ಗಾರ್ಡನಿಂಗ್ ಮಾಡೋದಂದರೆ. ಈ ಗಿಡಗಳೆಲ್ಲ ಎಷ್ಟು ಚಿಕ್ಕದಿಂದನೂ ಅವರು ಒಂಥರ ಮಕ್ಕಳ ಥರ ಅವನ್ನೆಲ್ಲ ನೋಡಿಕೊಂಡ್ರು. ಇವಾಗೆಲ್ಲ ಅದು ಹಣ್ಣು ಬಿಡೋದಕ್ಕೆ ಶುರುವಾಗಿದೆ. ಪ್ರತಿಯೊಂದು ಗಿಡನೂ ಅವ್ರು ಅಷ್ಟು ಕೇರ್ ಮಾಡ್ತಾಯಿದ್ರು. ಮತ್ತು ಆ ಮಧ್ಯೆ ಹುಲ್ಲು ಏನು ಬೆಳೆದ್ರೂ ಅವಾಗವಾಗ ನೀಟಾಗಿ ಕ್ಲೀನ್ ಮಾಡಿಬಿಡ್ತಾಯಿದ್ರು. ನಮಗೆ ಗಾರ್ಡನ್ ಒಳಗೆ ಬರೋದಕ್ಕೊಂದು ಖುಷಿ ಆಗೋದು. ಪಪ್ಪಾಯ ಮರಗಳು ಎಷ್ಟೊಂದಿದೆ ನೋಡಿ, ಎಲ್ಲ ಪಪ್ಪಾಯನೂ ಅವರೇ ಬೆಳೆಸಿರೋದು. ಇದು ಬದನೆಕಾಯಿ ಸೀಡ್ಸ್. ಇದು ಪುಟ್ಟದಾಗಿ ಬಿಡುತ್ತೆ, ತುಂಬ ರುಚಿಯಾಗಿರುತ್ತೆ ಈ ಬದನೆಕಾಯಿ. ಲಾಸ್ಟ್ ಟೈಮು ಹಾಕಿದ್ರು ನಮ್ಮ ಅತ್ತೆ, ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು. ಮನೇಲಿ ಏನಾದರೂ ತರಕಾರಿ ಇಲ್ಲ ಅಂದ ತಕ್ಷಣ ಅಲ್ಲೋಗಿ ಬದನೆಕಾಯಿ ತರೋದು, ಗಾರ್ಡನಿಂದ ಮಾಡಿಬಿಡೋದು. ಯಾವಾಗಲೂ ರೆಡಿ ಇರ್ತಿತ್ತು ಗಾರ್ಡನಲ್ಲಿ.
ಇವಾಗೂ ಈ ಸಲನೂ ಹಾಕೋಣ, ಹೆಂಗಿದ್ರು ಸೀಡ್ಸ್ ಇದೆಯಲ್ಲ ಅಂತಂದು ಅಲ್ಲೂ ಕೂಡ ಮಣ್ಣನ್ನೆಲ್ಲ ಹದ ಮಾಡಿಬಿಟ್ಟು ಈ ಥರ ಹಾಕ್ತಾಯಿದ್ದಾರೆ ನೋಡಿ. ನಿಜವಾಗ್ಲೂ ಈ ಗಾರ್ಡನಿಂಗ್ ಕೆಲಸ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ. ಆಮೇಲೆ ಆ ಗಿಡಗಳು ಬಂದಾಗ ಅದು ನೋಡ್ತಾ ಇದ್ದರೆ, ಇವಾಗ ನೋಡಿ ಆ ಸೊಪ್ಪು ತರಕಾರಿ ಎಲ್ಲ ಬಂದಾಗ ನಾವು ತಗೊಳ್ತೀವಲ್ಲ ಮನೆಗೆ, ಅದರಲ್ಲಿರೋ ಖುಷಿನೇ ಬೇರೆ. ನಾವೇನು ಕೆಮಿಕಲ್ಸ್ ಹಾಕಿರಲ್ಲ, ನ್ಯಾಚುರಲಾಗಿ ಬೆಳೆದಿರ್ತೀವಿ. ಅದು ತಿನ್ನೋದಕ್ಕೂ ಒಂದು ಖುಷಿ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇದು ಹಲಸಿನ ಮರ ಇದು ನೋಡಿ, 2 ಪೇರ್ಲೆಕಾಯಿ ಮೇಲ್ಗಡೆ ಇತ್ತು, ವೈಟ್ ಪೇರ್ಲೆಕಾಯಿ. ಇದು ಎಷ್ಟು ಸ್ವೀಟಾಗಿದೆ ಅಂದರೆ ಅಷ್ಟು ರುಚಿಯಾಗಿದೆ. ಮತ್ತು ಇದು ಪಪ್ಪಾಯ ನೋಡಿ, ಹಣ್ಣಾಗಿದೆ. ಇದನ್ನು ತೆಗಿತಾ ಇದ್ದೀವಿ. ಇದು ಅಷ್ಟೇ, ಪಪ್ಪಾಯ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನಾನು ಈ ಪಾರಿಜಾತ ಗಿಡ ತೋರಿಸಿದ್ನಲ್ಲ, ಈ ಥರ ಹೂ ಬಿಡೋದಕ್ಕೆ ಶುರುವಾಗಿದೆ. ಇದು ನಮ್ಮ ಅತ್ತೆಯವ್ರ ನೆನಪಲ್ಲೇ ನಾವು ಹಾಕಿರೋದು ಈ ಗಿಡನ. ಮತ್ತು ಪಾಲಕ್ ನಾವೇನು ಹಾಕಿದ್ವಲ್ಲ ಬೀಜಗಳನ್ನ ನೋಡಿ, ಆಲ್ರೆಡಿ ಈ ಥರ ಎಲ್ಲ ಚಿಕ್ಕ ಚಿಕ್ಕದಾಗಿ ಗಿಡ ಬರೋದಕ್ಕೆ ಶುರುವಾಗಿದೆ. ಪಾಲಕ್ ಸೊಪ್ಪು ಬೇಗನೆ ಬಂದುಬಿಡುತ್ತೆ. ಅದೇ ಥರ ಈ ಕೊತ್ತಂಬರಿ ಮಾತ್ರ ಬೇಗ ಬರೋದಿಲ್ಲ. ಇದು ನೋಡಿ ಬೀನ್ಸ್, ಇದು ಬೀನ್ಸ್ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಬರೋದಕ್ಕೆ ಶುರುವಾಗಿದೆ. 1 ವೀಕ್ ಗ್ಯಾಪಲ್ಲಿ ಇಷ್ಟು ಗಿಡ ಬರೋದಕ್ಕೆ ಶುರುವಾಗಿದೆ. ಇದು ದಾಳಿಂಬ್ರೆ ಗಿಡ ಅಂತ ಹೇಳಿದ್ನಲ್ಲ, ಇದು ನೋಡಿ ನಾವು ಸ್ಟಾರ್ಟಿಂಗ್ 1-2-3 ಕಾಯಿ ಬಿಡ್ತು, ಬಟ್ ಅದಕ್ಕೆಲ್ಲ ಹುಳ ಬಂದುಬಿಡ್ತು. ಇವಾಗ ಏನು ಬಿಡ್ತಾನೆ ಇಲ್ಲ ಸರಿಯಾಗಿ. ಏನಾದರೂ ಸಜೆಷನ್ ಕೊಡಿ, ಯಾರಿಗಾದ್ರೂ ಗೊತ್ತಿದ್ದರೆ ಏನು ಮಾಡಬೇಕಂತ. ಇನ್ನೊಂದು ಪಪ್ಪಾಯ ಹಣ್ಣು ಆಗ್ತಾಯಿದೆ, ಅದು ಗಿಡದಲ್ಲೇ ಹಣ್ಣಾಗಲಿ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತ ಹಾಗೆ ಬಿಟ್ಟಿದ್ದೀವಿ.